ಆರೋಪಿಗಳ ಹೆಸರಲ್ಲಿ ಹೊಸ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಲಾಗಿದೆ. ಹೊಸ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿದ್ದಾರೆ ಪೊಲೀಸರು. ತನಿಖೆ ಸಂದರ್ಭ ಆರೋಪಿಗಳು ವೆಬ್ ಆಪ್ ಬಳಸಿದ್ದು ಬೆಳಕಿಗೆ ಬಂದಿದೆ. ಬಳಿಕ ಆ ಡೇಟಾವನ್ನ ನಿಷ್ಕ್ರಿಯಗೊಳಿಸಿರುವಂತಹ ಆರೋಪಿಗಳು ಆ ಡೇಟಾಗೋಸ್ಕರ ಹುಡುಕಾಟ ನಡೀತಾ ಇದೆ. ಯಾವ ಪ್ರಮುಖವಾಗಿರುವಂತಹ ಡೇಟಾ ಅಥವಾ ಫೋಟೋಸ್ ಆಗಿರಬಹುದು, ವಿಡಿಯೋಸ್ ಆಗಿರಬಹುದು, ಮತ್ತೆ ಯಾವೆಲ್ಲ ಪ್ರಭಾವಿಗಳ ಜೊತೆ ಇವರು ಮಾತಾಡಿದ್ದಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಇದನ್ನ ಎರೇಸ್ ಮಾಡಿದ್ದಾರೋ ಅದನ್ನ ಪತ್ತೆ ಹಚ್ಚೋ ಕೆಲಸ ಪೊಲೀಸರು ಮಾಡ್ತಾರೆ. ಆರೋಪಿಗಳು ನ್ಯಾಯಾಲಯದ ಅನುಮತಿ ಪಡೆದು ಸಿಮ್ ಕಾರ್ಡ್ ಖರೀದಿ ಆಗಿದೆ. ಸಿಮ್ ಕಾರ್ಡ್ ರೀ ಆಕ್ಸೆಸ್ ಮಾಡೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್. ಈಗ ಸಿಮ್ ಕಾರ್ಡ್ ಖರೀದಿ ಮಾಡಿ ಮತ್ತೆ ಅದನ್ನ ರಿಯಾಕ್ಸೆಸ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರಂತೆ. ಹಾಗಾದ್ರೆ ಇನ್ನು ಯಾವೆಲ್ಲ ಪ್ರಮುಖ ಎವಿಡೆನ್ಸ್ ಸಿಗಬೇಕಾಗಿದೆ? ಈ ರಿಯಾಕ್ಸೆಸ್ ಆದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರ ಬೆಳಕಿಗೆ ಬರುತ್ತೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಲಿಕ್ಕೆ ಮುಂದಾಗಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಆರೋಪಿಗಳೇನಿರ್ತಾರೆ ತಮ್ಮ ಸಿಮ್ ಕಾರ್ಡ್ ಎಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡಿರ್ತಾರೆ. ಹಾಗಾಗಿ ಆ ಹೊಸ ಸಿಮ್ ಕಾರ್ಡ್ಗಳನ್ನ ಅಂದ್ರೆ ಅದೇ ಹಳೆ ನಂಬರ್ಗೆ ಸಂಬಂಧಪಟ್ಟಂತೆ ಹೊಸ ಸಿಮ್ ಕಾರ್ಡ್ಗಳನ್ನ ಪಡೆದುಕೊಳ್ಳಲಿಕ್ಕೆ ನ್ಯಾಯಾಲಯದ ಅನುಮತಿಯನ್ನು ಕೋರಿದ್ರು. ನ್ಯಾಯಾಲಯ ಕೂಡ ಅನುಮತಿಯನ್ನು ನೀಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ವಿಸ್ ಪ್ರೊವೈಡರ್ಗಳಿಂದ ಒಂದು ಹೊಸ ಸಿಮ್ ಕಾರ್ಡ್ ಅನ್ನು ಕೂಡ ಪಡೆದುಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇವರು ವೆಬ್ ಆಪ್ ಅನ್ನ ಬಳಸಿ ಸಂಭಾಷಣೆ ನಡೆಸಿರುವಂತದ್ದು ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ವೆಬ್ ಆಪ್ ಅನ್ನ ಇವರು ಡಾಟಾವನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಅದೆಲ್ಲವನ್ನ ಕೂಡ ನಾವು ರೀ ಆಕ್ಸೆಸ್ ಮಾಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಅವರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನು ಪಡೆಯಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಸಲ್ಲಿಸಿದ್ರು. ನ್ಯಾಯಾಲಯ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಮ್ ಕಾರ್ಡ್ ಅನ್ನು ಖರೀದಿ ಮಾಡಿದ್ದಾರೆ. ಅವೆಲ್ಲವನ್ನ ಕೂಡ ಮತ್ತೆ ವಾಪಸ್ ರಿಟ್ರೀವ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳು ಸಾಕ್ಷಿ ನಾಶಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಸಾಕ್ಷಿ ಯಾವುದೇ ಕಾರಣಕ್ಕೂ ಕೂಡ ಸಿಗಬಾರದು, ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಏನಾದರೂ ಸಿಕ್ಕಿದ್ರೆ ನಮ್ಮನ್ನ ಖಂಡಿತವಾಗಿ ಕೂಡ ಲಾಕ್ ಮಾಡ್ತಾರೆ ಅನ್ನುವಂತಹ ಒಂದು ಪರಿಜ್ಞಾನ ಏನಿರುತ್ತೆ ಈ ರೀತಿಯ ಪ್ರಕರಣಗಳಲ್ಲಿ ಭಾಗಿಯಾದಂತವರಿಗೆ ಇದ್ದೇ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಮುಖ್ಯವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಸಿಗದೇ ಇರುವಂತಹ ರೀತಿಯಲ್ಲಿ ಸಾಕ್ಷಿ ನಾಶವನ್ನು ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲೇ ಈಗಾಗಲೇ ಆರೋಪಿಗಳ ಹೆಸರಿನಲ್ಲೇ ಪೊಲೀಸರು ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿರುವಂತದ್ದು. ಅಂದ್ರೆ ಇವರು ಮೊಬೈಲ್ ನಲ್ಲಿ ಯಾರ್ಯಾರ ಜೊತೆ ಸಂಭಾಷಣೆ ಮಾಡಿದ್ದಾರೆ, ಅವರ ಕರೆಗಳು ಯಾರ್ಯಾರಿಗೆ ಹೋಗಿದೆ, ಅವರು ಯಾರಿಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ, ಇವೆಲ್ಲವನ್ನ ಕೂಡ ರಿಟ್ರೀವ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ಯಾರೊಂದಿಗೆ ಸಂಪರ್ಕದಲ್ಲಿದ್ರು, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿ ಲಭ್ಯವಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲದೆ ಹೋದಂತ ಪಕ್ಷದಲ್ಲಿ ಆರೋಪಿಗಳನ್ನ ಪ್ರಶ್ನೆ ಮಾಡುವಂತದ್ದು ಕೂಡ ಕಷ್ಟ. ಅದೇ ರೀತಿಯಲ್ಲಿ ಅವರು ಎಲ್ಲಿದ್ರು ಅಥವಾ ಅವರ ಜಾಗ ಯಾವ್ದಾಗಿತ್ತು, ಆ ಒಂದು ಲೊಕೇಶನ್ ಯಾವುದು, ಆ ಕೊಲೆ ಆದಂತಹ ಸಂದರ್ಭದಲ್ಲಿ ಆರೋಪಿಗಳು ಬೇರೆ ಎಲ್ಲಾದ್ರೂ ಓಡಾಟವನ್ನು ಮಾಡಿದ್ರ, ಇವೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿ ಲಭ್ಯವಾಗುತ್ತೆ. ಇಲ್ಲಿ ಆರೋಪಿಗಳ ಸಿಮ್ ಕಾರ್ಡ್ ಅನ್ನೇ ಪೊಲೀಸರು ಖರೀದಿ ಮಾಡಿರೋದ್ರಿಂದಾಗಿ, ಅವರ ಹೆಸರಿನಲ್ಲಿ ಈ ಒಂದು ಸಿಮ್ ಕಾರ್ಡ್ ಇರೋದ್ರಿಂದಾಗಿ ಸಂಪೂರ್ಣವಾದ ಅವರ ಒಂದು OTPಗಳಾಗಿರ್ಬೋದು ಅಥವಾ ಅವರು ಯಾವ್ಯಾವ ಅವರ ಒಂದು ವಾಟ್ಸಪ್ನ ವೆಬ್ಗೂ ಕೂಡ ಇವರು ಎಂಟ್ರಿಯನ್ನು ಕೊಡ್ಬೋದು. ಅಂದ್ರೆ ವಾಟ್ಸಪ್ ಅನ್ನು ಕೂಡ ಅವರು ಮತ್ತೆ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಒಂದು ನಂಬರ್ಗೆ OTP ಕೂಡ ಬರುತ್ತೆ. ಆ ಒಂದು OTP ಆಧಾರದ ಮೇಲೆ ಮತ್ತೆ ಆ ವಾಟ್ಸಪ್ ಅನ್ನ ರೀಇನ್ಸ್ಟಾಲ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆರೋಪಿಗಳು ವಾಟ್ಸಪ್ ಕಾಲ್ ಮಾಡಿರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ವೆಬ್ ಆಪ್ ಗಳನ್ನ ಬಳಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಕೂಡ ಇವರು CDR ಅನ್ನ ತೆಗೆದಂತ ಸಂದರ್ಭದಲ್ಲಿ ಸಿಗುತ್ತೆ, ನಮ್ಮ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂತ ಉದ್ದೇಶದಿಂದಾಗಿ ಈ ರೀತಿಯ ಆಪ್ಗಳ ಮುಖಾಂತರವಾಗಿ ಸಂಭಾಷಣೆ ನಡೆಸಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಆರೋಪಿಗಳ ಸಿಮ್ ಕಾರ್ಡ್ ಅನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಅದರಲ್ಲಿ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.